ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಭೇಟಿ ನೀಡಿ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಉಪಲೋಕಾಯುಕ್ತರು ಪೊಲೀಸರ ವರ್ತನೆಯಿಂದ ಮೃತಪಟ್ಟ ಮಗುವಿನ ಘಟನೆಯ ಬಗ್ಗೆ ಮಾಹಿತಿ ಪಡೆದುಕೊಂಡರು. ನಂತರ ಪೊಲೀಸ್ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ ಅವರು ಈ ಸಾವಿಗೆ ಯಾರು ಹೊಣೆ ಎಂದು ಗುಡುಗಿದರು. ದಯವಿಟ್ಟು ನಾನು ನಿಮ್ಮಲ್ಲಿ ಅಟೆಂಡೆನ್ಸ್ ಇಸ್ಕೊಳ್ಳಿ. ದಯವಿಟ್ಟು ಯಾರು ಕೊಡ್ತಾರೆ ಸರ್, ನಮ್ಮಿಂದ ಜನ ಸಾಯ್ತಾರೆ ಸರ್. ಸಂತೋಷ್, ಅಲ್ಲಿ ಬಾರ್ಡಲ್ಲಿ ಸೈನಿಕ ದೇಶ ಕಾಪಾಡ್ತಿದ್ದಾರೆ. ನಾವು ಪೊಲೀಸ್ ಅವರು ಇದ್ರೆ ಯು ಆರ್ ಲೈಕ್ ಇಂಟರ್ನಲ್ ಸೋಲ್ಜರ್ಸ್, ಯು ಟು ಪ್ರೊಟೆಕ್ಟ್ ಸಿಟಿಜನ್ಸ್. ಕಳ್ಳರನ್ನ ಅದೇ ಬಡಿಬೇಕು ಹಂಗಂತ ಹೇಳ್ಬಿಟ್ಟು ಒಳ್ಳೆ ಒಂದು ಸಾಧಿಸಿದ್ರು. ಯಾವ ನ್ಯಾಯ? ಆ ಮಗು ಏನು ಮಾಡಿತ್ತು? ನಾಯಿ ಕಚ್ಚಿತ್ತು, ಬರ್ತಾ ಇತ್ತು. ನಮ್ಮವರು ಅಜಾತಿಗಳಿಗೆ ಸುಮ್ಮನೆ ಅಪ್ಪ ನಿಲ್ಸಕ್ಕೆ ಆಗಿಲ್ಲ ಅವರು ನಾಯಿ ಹೋಗೋದು ಫೋಟೋ ಇಟ್ಕೊಳ್ತಾರೆ. ನಂಬರ್ ಸೀಟ್ ಮಾಡಿ ಆಟೋಗೆ ಬ್ಯಾರಿಕೇಡಿಂಗು ವೆಹಿಕಲ್ ಸ್ಲೋ ಡೌನ್ ಮಾಡಲಿಕ್ಕೆ ಬ್ಯಾರಿಕೇಡಿಂಗು ಮಾಡಿದ್ವಿ ಸರ್. ಅದು ಸ್ಲೋ ಆಗಿದೆ ಸರ್ ವೆಹಿಕಲ್ಸು, ಬಟ್ ಏನು ಹ್ಯಾಂಡ್ ಪಾಸ್ ಆಗ್ತಿಲ್ಲ. ತರುವಾಯ ಪ್ರಾದೇಶಿಕ ಸಾರಿಗೆ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಲ್ಲದೆ ಸಿಬ್ಬಂದಿಗಳ ಕಾರ್ಯವೈಖರಿ ಬಗ್ಗೆಯೂ ಅಸಮಾಧಾನಗೊಂಡು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು. ನೋಟಿಸ್ ಕೊಟ್ಟು ಜನವರಿಯಲ್ಲಿ ನಾವು ಮೇಲಾಗಿರ್ತೀವಿ. ನೋಟಿಸ್ಗೆ 2 ವರ್ಷ ಬಿಡ್ತಕ್ಕಂಥಲ್ಲ. ಎಷ್ಟು ದಿನ ಟೈಮ್ ಇರ್ತಾವ್ರಿ? 15 ಡೇಸ್ ಆದ್ಮೇಲೆ ಏನು ಚಾರ್ಜ್ ಮಾಡ್ತೀರಾ? ಎಷ್ಟು ಸೀಟ್ ಮಾಡ್ತಿರ್ಬೇಕಂತ ಅವನಲ್ಲಿ ಬೇಕಾದ್ರೆ ಸೀಸ್ ಸರ್, ನಾಟ್ ಸೀಸ್ ಎಷ್ಟು ಮಾತ್ರ ಮಾಡ್ತೀನಿ ಭಯ ಅದೆಲ್ಲ ಬೇಡ ಸರ್. ಎಷ್ಟು ಸೀಸ್ ಮಾಡಿದ್ದೀರಾ? ಎಷ್ಟು 1 ಲಕ್ಷ ನೋಟಿಸ್ ಕೊಟ್ಟು ಎಷ್ಟು ಎಫ್ಸಿ ಆಗಿದೆ? ಕಾನೂನು ನಮ್ಗೆ ಗೊತ್ತಿಲ್ವಾ? ಪ್ರಕಾಶ ಇನ್ನೊಂದು ಅದು 5 ವರ್ಷ ಮಾಡ್ಬೋದು. 15 ವರ್ಷ ಗೌರ್ಮೆಂಟ್ ಅಡ್ವೊಕೇಟ್ ಆಗಿದೆ. ನಿಮ್ಮದೆಲ್ಲ ವರ್ಷ ಇದೆಲ್ಲ ಎಷ್ಟು ಸೀಸ್ ಮಾಡಿದ್ರೆ ಎಷ್ಟು ಹೆಚ್ಚಾಗಿತ್ತು ಆನ್ಸರ್ ಇನ್ನು. ಇದೇ ರೀತಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ಉಪಲೋಕಾಯುಕ್ತರು ಅಲ್ಲಿನ ಸಮಸ್ಯೆಗಳ ಬಗ್ಗೆ ಕೆಂಡಾಮಂಡಲರಾದರು. ಆಸ್ಪತ್ರೆಯಲ್ಲಿ ಸೂಕ್ತ ಸೌಲಭ್ಯಗಳಿಲ್ಲ. ಪರಿಸ್ಥಿತಿ ಹೀಗಿದ್ದ ಮೇಲೆ ರೋಗಿಗಳಿಗೆ ಯಾವ ರೀತಿಯಲ್ಲಿ ಚಿಕಿತ್ಸೆ ನೀಡುತ್ತಿದ್ದೀರೆಂದು ವೈದ್ಯಾಧಿಕಾರಿಗಳ ಪರಿಸ್ಥಿತಿ ಹೀಗಿದ್ದ ಮೇಲೆ ರೋಗಿಗಳಿಗೆ ಯಾವ ರೀತಿ ಚಿಕಿತ್ಸೆ ನೀಡುತ್ತಿದ್ದೀರೆಂದು ವೈದ್ಯಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ನಿಮ್ಮ ಮಂಡ್ಯದವರೇ ಹೋಗೋದು, ಅವರು ಸೆಂಟ್ರಲ್ ಗೌರ್ಮೆಂಟ್ ಆಗ್ತಾರ? ನಂಗೆ ಅರ್ಥ ಆಗಿಲ್ಲಮ್ಮ. ಅಲ್ಲಿ ಇಲ್ಲಿ ಸರಿ 30-40 ಎಲ್ಲಿದೆ ಮೈಸೂರು, ಅಷ್ಟಿದೆ ಮೈಸೂರು ಟೋಟಲ್ ಗೊತ್ತಿಲ್ಲ. ಪ್ರೆಷರ್ ಎಷ್ಟಿದೆ ಹೇಳಿ? ಪ್ರೆಷರ್ ರಿಜಿಸ್ಟರ್ ಮಾಡಿದ್ದೀನಿ. ನಾವು ಹೇಳಿದ್ದು ಮಂಡ್ಯ, ನಾವು ಮಂಡ್ಯ, ನಾಟ್ ಚಾಮರಾಜನಗರ. ಅಂತ ಸರಿತಾ ಮೇಡಮ್ ಸುಮ್ಮನೆ ಡಾಕ್ಟರ್ ಸುಳ್ಳು ಹೇಳ್ತೀನಿ. ಡಾಕ್ಟರ್ ಸುಳ್ಳೆಲ್ಲ ಗೊತ್ತಿಲ್ಲ, ಸುಳ್ಳು ಹೇಳ್ತೀನಿ. ಇಲ್ಲಿ ಚೆಕ್ ಮಾಡಿ ವೈ ಚೆನ್ನಾಗಿ ನಾನು ನೀವು ಹೋಗೇ ಇಲ್ಲ. ಈ ಕನ್ಸ್ಟ್ರಕ್ಷನ್ ಲೇಬರ್ಸ್ ಎಷ್ಟು ಮಾಡಿದ್ದೀವಿ? ಕಟ್ಟಡ ಕಾರ್ಮಿಕರು ಎಷ್ಟಿದೆ? ಏನು ವಿವಿಧ ಎಲ್ಲಿ ಪರ್ಯಟಕ ಕೆಲವೊಂದು ಉತ್ತರ ಹಿಂದಿಗೆ ಹೊಡಿತಾರೆ. ಮೂವತ್ತಾರಿಲ್ಲ ಅಂತ ಹೇಳಿಲ್ಲ, ಹಿಂದಿಗೆ ನೋಡ್ತಾ ಇದ್ದಾರೆ ಅನುಮತಿಗೆ ನಾವು